ನ್ಯೂಸ್ ಕನ್ನಡ ವಾಹಿನಿಗೆ ಸ್ವಾಗತ. ಹುಕ್ಕೇರಿ ವಿದ್ಯುತ್ ಸಹಕಾರಿ ಸಂಘದ ಚುನಾವಣಾ ಅಭ್ಯರ್ಥಿಗಳ ಪಟ್ಟಿ ಅಂತಿಮವಾಗಿದ್ದು, ಸಂಕೇಶ್ವರ ನಗರದ ಹಿರಿಯರು ಆದ ಹಾಗೂ ಉದ್ಯೋಜಕರು ಆದ ಶಂಕರ ವಿಠಲ ಹೆಗಡೆ ಅವರು ಜೊಲ್ಲೆ ಜಾರಕಿಹೊಳಿ ಪ್ಯಾನೆಲ್ದಿಂದ ಸ್ಪರ್ಧೆ ಮಾಡ್ತಾ ಇದ್ದು, ಅಭ್ಯರ್ಥಿಗಳ ಅಂತಿಮ ಪಟ್ಟಿ ಪ್ರಕಟವಾದ ಬಳಿಕ ಶಂಕರ ಹೆಗಡೆ ಅವರು ಮಾಧ್ಯಮಗಳ ಮುಂದೆ ತನ್ನ ಮೊದಲ ಪ್ರತಿಕ್ರಿಯೆ ವ್ಯಕ್ತಪಡಿಸಿದ್ದಾರೆ. ಅಪ್ಪನಗೌಡ ಪಾಟೀಲ್ ವಿದ್ಯುತ್ ಸಹಕಾರಿ ಸಂಘದಲ್ಲಿ ಬರುವ 28 ತಾರೀಕಿಗೆ ಏನಿದೆ ಗ್ರಾಮೀಣ ವಿದ್ಯುತ್ ಸಹಕಾರಿ ಸಂಘದ ಚುನಾವಣೆ ನಡೀತಾ ಇದೆ. ಈ ಚುನಾವಣೆಯಲ್ಲಿ ನನಗೂ 2A ಸನ್ಮಾನ್ಯ ಸತೀಶಣ್ಣ ಜಾರಕಿಹೊಳಿ ಆಗಲಿ, ಭಾರತೇಂದ್ರ ಜಾರಕಿಹೊಳಿ ಅವರಾಗಲಿ, ಅಥವಾ ಅಣ್ಣಾ ಸಾಹೇಬ್ ಜೊಲ್ಲೆ ಅವರಾಗಲಿ, ಇವ್ರ ಪ್ಯಾನಲ್ದಲ್ಲಿ ನನಗೆ 2A ನನಗೊಂದು ಸೀಟ್ ಕೊಟ್ಟಿದ್ದಕ್ಕಾಗಿ ಪ್ರಪ್ರಥಮವಾಗಿ ನಾನು ಹುಕ್ಕೇರಿ ತಾಲೂಕಾ ಗ್ರಾಮೀಣ ವಿದ್ಯುತ್ ಸಹಕಾರಿ ಸಂಘದ ಎಲ್ಲ ಸದಸ್ಯರಿಗೆ ಮತ್ತು ಅಣ್ಣವ್ರಿಗೆ, ಜಾರಕಿಹೊಳಿ ಪ್ಯಾನಲ್ಗೆ, ಅಪ್ಪನಗೌಡ ಪಾಟೀಲ್ ಪ್ಯಾನಲ್ಗೆ ನಾನು ಅತ್ಯಂತ ಋಣಪೂರ್ವಕ ಚಿರಋಣಿಯಿದ್ದೇನೆ. ಅದೇ ಪ್ರಕಾರ ಈ ಮುಂಬರುವ ಚುನಾವಣೆಯಲ್ಲಿ ಸಂಕೇಶ್ವರ ಭಾಗದಿಂದ ಸಂಜೀವಣ್ಣ ಶಿರ್ಕೋಳಿ, ಅಮರಣ್ಣ ನಲ್ಲವಡೆ ಒಳಗೊಂಡ ನನಗೂ ಶಂಕರ ಹೆಗಡೆ ಅವರು ನಾನು 3 ಟಿಕೆಟ್ ಕೊಟ್ಟಿದ್ದಾರೆ. ಈ ಬರ್ತಕ್ಕಂಥ 28 ತಾರೀಕಿಗೆ ಈ ನಡೆಯಲಿರುವ ಚುನಾವಣೆಯಲ್ಲಿ ನಮ್ಮ ಪ್ಯಾನಲ್ಗೆ, ಅಪ್ಪನಗೌಡ ಪಾಟೀಲ್ ಪ್ಯಾನಲ್ಗೆ ಪ್ರಚಂಡ ಬಹುಮತದಿಂದ ಈ ಭಾಗದ ಎಲ್ಲ ಮತದಾರ ಬಂಧುಗಳು ಆಶೀರ್ವಾದ ಮಾಡಬೇಕಂತ ಅತ್ಯಂತ ಕಳಕಳಿ ವಿನಂತಿ ಮಾಡ್ತೇನೆ. ಅದೇ ಪ್ರಕಾರ ಈ ಚುನಾವಣೆಯಲ್ಲಿ ಬಹುತೇಕ ನಮ್ಮ ಪ್ಯಾನಲ್ ಯಶಸ್ವಿ ಆಗ್ತದೆ ಅಂತ ಅತ್ಯಂತ ವಿಶ್ವಾಸದಿಂದ ನನ್ನ ಮೇಲೆ ವಿಶ್ವಾಸ ಇಟ್ಟು ನನಗೆ ಒಂದು ಸೀಟ್ ಕೊಟ್ಟೋದಕ್ಕೆ ಅವರಿಗೆ ಧನ್ಯವಾದಗಳು. ಇದೇ ಪ್ರಕಾರ ಮುಂಬರುವ 8 ದಿವಸದಲ್ಲಿ ನಾವೆಲ್ಲ ಮತದಾರ ಬಂಧುಗಳಿಗೆ ಸಮಕ್ಷಮವಾಗಿ ಭೇಟಿಯಾಗಿ ಅವರಿಗೆ ವ್ಯವಸ್ಥಿತವಾಗಿ ವಿನಂತಿ ಮಾಡಿಕೊಂಡು ಈ ಮುಂದಿನ ಚುನಾವಣೆಯಲ್ಲಿ ನಾವೆಲ್ಲರೂ ಯಶಸ್ವಿ ಆಗೋಣ ಅಂತ ಆ ಶಂಕರಲಿಂಗ ಮತ್ತು ದುರ್ಗುಂದೇಶ್ವರಿ ಪ್ರಾರ್ಥಿಸುತ್ತೇನೆ. ತಾಜಾ ಸುದ್ದಿಗಾಗಿ MTV ನ್ಯೂಸ್ 24/7ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಅನ್ನು ಒತ್ತಿ. ತಪ್ಪದೇ ಲಿಂಕ್ ಶೇರ್ ಮಾಡಿ.